So dear students, in this video let us discuss about installment payment system. Meaning of installment payment system. Installment payment system, it is also called as the deferred installment, is a system where the buyer is given the ownership as well as the possession of the goods at the time of signing the contract. The buyer has the facility to pay the price in installments. ಇದನ್ನು ನೋಡುವಾಗ ಇಟ್ ಲುಕ್ಸ್ ಲೈಕ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಈ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಏನಂತ ಹೇಳಿದ್ರೆ, ಸೈನ್ ಆದ ತಕ್ಷಣ, ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಸೈನ್ ಆದ ತಕ್ಷಣ ಆ ಗೂಡ್ಸ್ ಡೆಲಿವರಿ ಆಗುತ್ತೆ. ಯಾರಿಗೆ ಅಂತ ಹೇಳಿದ್ರೆ ಹೈಯರ್ ಪರ್ಚೇಸರ್ಗೆ. ಇಲ್ಲಿನೂ ಅಷ್ಟೇ, ಯಾವಾಗ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಅಗ್ರಿಮೆಂಟ್ಗೆ ಹೈಯರ್ ಬೈಯರ್ ಆ್ಯಂಡ್ ಹೈಯರ್ ಸೆಲ್ಲರ್ ಸೈನ್ ಹಾಕಿರ್ತಾರೋ ಆ ದಿನಾನೇ ಆ ಗೂಡ್ಸ್ ಅವನಿಗೆ ಡೆಲಿವರಿ ಆಗುತ್ತೆ ಹೈಯರ್ ಪರ್ಚೇಸರ್ಗೆ. ಬಟ್ ಇದರ ಮತ್ತು ಅದರ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಈಸ್, ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ಅವನು ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಕೊಟ್ಟ ನಂತರ. ಬಟ್ ಇಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಸೈನಿಂಗ್ ದ ಅಗ್ರಿಮೆಂಟ್ ಅವನಿಗೆ ಗೂಡ್ಸ್ ಡೆಲಿವರಿ ಆಗುತ್ತೆ ಬೈ ದ ಸೆಲ್ಲರ್, ಜೊತೆಗೆ ಆ ಗೂಡ್ಸಿನ ಓನರ್ಶಿಪ್ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್. ಮತ್ತು ಅಲ್ಲಿದ್ದ ಹಾಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಇದ್ದ ಹಾಗೆ ದ ಬೈಯರ್ ಹ್ಯಾಸ್ ದ ಫೆಸಿಲಿಟಿ ಟು ಪೇ ದ ಪ್ರೈಸ್ ಇನ್ ಇನ್ಸ್ಟಾಲ್ಮೆಂಟ್ಸ್. ದಟ್ ಈಸ್ ದ ಸಿಮಿಲಾರಿಟಿ ಬಿಟ್ವೀನ್ ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್. Now let us discuss the definition given by J.B. Bottleberg. Installment payment system is a system under which there is an agreement to purchase and pay by installments the goods which become the property of the purchaser immediately when he receives the delivery of the same. ಅದೇ ಮೀನಿಂಗ್ ಮತ್ತೆ ರಿಪೀಟ್ ಆಗಿದೆ ಇಲ್ಲಿ. ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಅಗ್ರಿಮೆಂಟ್. ಇದೊಂದು ಅಗ್ರಿಮೆಂಟ್ ಟು ಪರ್ಚೇಸ್ ಆ್ಯಂಡ್ ಪೇ ದ ಪ್ರೈಸ್ ಆಫ್ ದ ಅಸೆಟ್ ಇನ್ ಇನ್ಸ್ಟಾಲ್ಮೆಂಟ್. And goods becomes the property of the purchaser immediately when he receives the delivery of the goods. ಯಾವಾಗ ಡೆಲಿವರಿ ಸಿಗುತ್ತಾ ಹೈಯರ್ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಇಂದ, ಆ ದಿನದಿಂದ he is going to become the owner of those goods or assets. Next we will discuss the features of installment payment system. First point, installment purchase system is just like an outright credit sale of goods. ಇದು ನಮ್ಮ ನಾರ್ಮಲ್ ಕ್ರೆಡಿಟ್ ಸೇಲ್ಸ್ ಏನಿದೆಯೋ ಅದೇ ಥರ. ಸೊ ಇಲ್ಲಿನೂ ಅಷ್ಟೇ ಗೂಡ್ಸನ್ನು ನಾವು ಕ್ರೆಡಿಟ್ ಬೇಸಸಲ್ಲಿ ಪರ್ಚೇಸ್ ಮಾಡ್ತೀವಿ. ಮತ್ತು ಡಿಫರೆನ್ಸ್ ಬಿಟ್ವೀನ್ ದ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ ದಿಸ್ ಸೇಲ್ಸ್ ಇಸ್ ಲೈಕ್, ಇನ್ ಕೇಸ್ ಆಫ್ ಕ್ರೆಡಿಟ್ ಸೇಲ್ಸ್ ಏನಂತ ಹೇಳಿದ್ರೆ ಅದನ್ನು ಲಮ್ಸಮ್ ಆಗಿ ಪೇ ಮಾಡಬೇಕು. ಏನು ಕ್ರೆಡಿಟ್ ಆಗಿ ಪರ್ಚೇಸ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ವರ್ತಿನ ಗೂಡ್ಸನ್ನು ಕ್ರೆಡಿಟ್ ಬೇಸಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆ್ಯಂಡ್ ಇನ್ ದ ಫ್ಯೂಚರ್ ಡೇಟ್ ವಿ ಹ್ಯಾವ್ ಟು ಪೇ ದಟ್ 1 lakh ಇನ್ ಲಮ್ಸಮ್. ಬಟ್ ಇಲ್ಲಿ ಹಾಗಲ್ಲ, ಇದನ್ನು ವೇರಿಯಸ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ದ ಬೈಯರ್ ಮೇಕ್ಸ್ ದ ಪೇಮೆಂಟ್ ಇನ್ ಡಿಫರೆಂಟ್ ಇನ್ಸ್ಟಾಲ್ಮೆಂಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಸ್ ಎಗ್ರೀಸ್ ಅಪಾನ್ ಇನ್ ದ ಅಗ್ರಿಮೆಂಟ್. ಇದು ಪಾಯಿಂಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವನು ಪರ್ಚೇಸ್ ಏನು ಪ್ರೈಸ್ ಇದೆಯೋ ಅಸೆಟ್ ಇದು, ಅದನ್ನು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ. Under the installment purchase system, the buyer gets the immediate possession as well as ownership of the goods. ಇದು ಪಾಯಿಂಟ್ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಯಾವಾಗ ಅವನಿಗೆ ಗೂಡ್ಸ್ ಡೆಲಿವರಿ ಆಗುತ್ತೆ ಹೈಯರ್ ಪರ್ಚೇಸರಿಗೆ, ಆ ದಿನದಿಂದ ಅವನು ಓನರ್ ಆಫ್ ದ ಅಸೆಟ್ ಆಗಿರ್ತಾನೆ. The seller cannot repossess the goods if the buyer made default in payment of the installment. Instead of that, he or she can sue against the buyer for recovery of the amount due. ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಏನು ಅಂತ ಹೇಳಿದ್ರೆ, ಸಪೋಸ್ ಬೈಯರ್ ಏನಾದರೂ ಡಿಫಾಲ್ಟ್ ಆದರೆ ಪೇ ಮಾಡೋದ್ರಲ್ಲಿ, ಇನ್ಸ್ಟಾಲ್ಮೆಂಟ್ ಅನ್ನು ಕೊಡೋದ್ರಲ್ಲಿ ಡಿಫಾಲ್ಟ್ ಆದರೆ, ಹೈಯರ್ ಸೆಲ್ಲರ್ ಅವ್ರ ಹೈಯರ್ ವೆಂಡರ್ ಕ್ಯಾನ್ ರೀಪೊಸೆಸ್ ದ ಅಸೆಟ್ ಅಂತ ಹೇಳಿದ್ರೆ ಅವನ ಅಸೆಟ್ ಅನ್ನು ಅವನ ಕೈಯಿಂದ ತಗೊಳ್ತಾನೆ. ಬಟ್ ಇಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಹ್ಯಾಸ್ ನೋ ರೈಟ್ ಟು ಟೇಕ್ ದ ರೀಪೊಸೆಷನ್ ಆಫ್ ದ ಅಸೆಟ್. ಅದರ ಬದಲಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕೋರ್ಟಲ್ಲಿ ಕೇಸ್ ಹಾಕ್ಬೋದು for recovery of the amount due to him. Okay, the next feature is, in case of default in the payment of installment, the total amount of installment already paid by the buyer cannot be forfeited. This is one of the important differences between hire purchase and this system.
ಹೈಯರ್ ಪರ್ಚೇಸಲ್ಲಿ ಏನಂತ ಹೇಳಿದ್ರೆ, ಈಗ ಹೈಯರ್ ಪರ್ಚೇಸರ್ ಏನು 3 ಅಥವಾ 4 ಕಂತುಗಳಲ್ಲಿ 2 ಕಂತನ್ನು ಕೊಟ್ಟಿರ್ತಾನೆ, ಮತ್ತೆ 3ನೇ ಕಂತನ್ನು ಕೊಡಲಿಕ್ಕೆ ಅವ ಫೇಲ್ ಆಗ್ತಾನೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ ಆಲ್ರೆಡಿ ಏನು ಕೊಟ್ಟಿರ್ತಾನೆ 2 ಕಂತನ್ನು, ಅದನ್ನು ಫೋರ್ಫೀಟ್ ಮಾಡ್ತಾನೆ ಯಾರು, ಹೈಯರ್ ಸೆಲ್ಲರ್. ಬಟ್ ಇಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ಲರ್ cannot forfeit the amount already paid by the higher buyer. Then under installment system, the buyer can sell or mortgage the goods even before clearing all the installments. ಹೈಯರ್ ಪರ್ಚೇಸಲ್ಲಿ ಏನು ಅಂತ ಹೇಳಿದ್ರೆ, ಅವನು ಆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟ ನಂತರ ಅವ ಓನರ್ ಆಗ್ತಾನೆ, ಓನ್ ಆಸೆಟ್ ಇದು. ಬಟ್ ಇಲ್ಲಿ ಹಾಗಲ್ಲ, ಇಮಿಡಿಯೇಟ್ಲಿ ಆಫ್ಟರ್ ಹಿ ಟೇಕ್ಸ್ ದ ಡೆಲಿವರಿ, ಇಮಿಡಿಯೇಟ್ಲಿ ಆಫ್ಟರ್ ಹಿ ರಿಸೀವ್ ದ ಡೆಲಿವರಿ ಆಫ್ ದ ಗೂಡ್ಸ್, ಹಿ ಇಸ್ ಗೋಯಿಂಗ್ ಟು ಬಿಕಮ್ ದ ಓನರ್. ಹಾಗಾಗಿ ಬಿಫೋರ್ ಕ್ಲಿಯರಿಂಗ್ ಆಲ್ ದ ಇನ್ಸ್ಟಾಲ್ಮೆಂಟ್ಸ್ ಹಿ ಕ್ಯಾನ್ ಸೆಲ್, ಅಥವಾ ಅದನ್ನು ಮೋರ್ಟ್ಗೇಜ್ ಆಗಿ ಕೊಡ್ಬೋದು, ಆಸೆಟ್ಗಳನ್ನು ಮೋರ್ಟ್ಗೇಜ್ ಆಗಿ ಇಡ್ಬೋದು. Then a risk of goods or assets are borne by the buyer just after signing the agreement. ಸೊ ಅವನು ಸೈನ್ ಮಾಡಿದ ತಕ್ಷಣ ಅವನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವ ಕಾರಣ, ಆ ಗೂಡ್ಸ್ ಅಲ್ಲಿ ಏನಾದರೂ ಲಾಸ್ ಆದರೆ, ಏನಾದರೂ ರಿಸ್ಕ್ ಆದರೆ, ಅದನ್ನು ಅವನಿಗೆ ಯಾರು ಇನ್ಸ್ಟಾಲ್ಮೆಂಟ್ ಬೈಯರೇ ಅದನ್ನು ಬೇರ್ ಮಾಡಬೇಕು. ಬಟ್ ಹೈಯರ್ ಪರ್ಚೇಸ್ ಅಲ್ಲಿ ಹಾಗಲ್ಲ, ಅದು ಏನಾದರೂ ರಿಸ್ಕ್ ಆಫ್ ಲಾಸ್ ಏನಾದರೂ ಆದರೆ ಆ ಅಸೆಟ್ಗೆ, ಅದನ್ನು ಹೈಯರ್ ಸೆಲ್ಲರ್ ಹ್ಯಾಸ್ ಟು ಬೇರ್ ಇಟ್, ಬಿಕಾಸ್ ಟಿಲ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ he is continuing as the owner of the asset. Next, the buyer of the goods under installment purchase system has no right to return the goods to the seller. ಹೈಯರ್ ಪರ್ಚೇಸ್ ಅಲ್ಲಿ ಏನಾದರೂ ಮುಂದೆ ಅವನು ಗೂಡ್ಸ್ ಅವನಿಗೆ ಬೇಡ, ಹೈಯರ್ ಬೈಯರ್ ಡೋಂಟ್ ವಾಂಟ್ ಟು ಕಂಟಿನ್ಯೂ ವಿತ್ ದ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ, ಅವನು ಆ ಗೂಡ್ಸ್ ಅನ್ನ ರಿಟರ್ನ್ ಮಾಡಬಹುದು ಯಾರಿಗೆ, ಹೈಯರ್ ಸೆಲ್ಲರ್ಗೆ. ಬಟ್ ಅಂತ ವ್ಯವಸ್ಥೆ ಇಲ್ಲಿರಲ್ಲ. Now let us discuss the differences between hire purchase and installment payment system. The first point of difference, nature of contract. Hire purchase is an agreement of hiring. ಅದನ್ನು ಬಾಡಿಗೆಗೆ ತಗೊಂಡಿದ್ದು ಅಂತ ಅರ್ಥ. ಅಸೆಟ್ ಅನ್ನು ನಾವು ಬಾಡಿಗೆಗೆ ತಗೊಂಡಾಗಿ ಅಂತ ಅರ್ಥ. ಬಟ್ ಇಲ್ಲಿ ಹಾಗಲ್ಲ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಲ್ಲಿ ಅದು ಇಟ್ಸ್ ಎ ಪರ್ಚೇಸ್, ಇಟ್ಸ್ ಎ ಕ್ರೆಡಿಟ್ ಪರ್ಚೇಸ್ ಆರ್ ಇಟ್ಸ್ ಅನ್ ಅಗ್ರಿಮೆಂಟ್ ಆಫ್ ಸೇಲ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್, ಪಾಸಿಂಗ್ ಆಫ್ ದ ಓನರ್ಶಿಪ್. ಹೈಯರ್ ಪರ್ಚೇಸ್ ಅಲ್ಲಿ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟ ನಂತರ. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಹಾಗಲ್ಲ, ಅವನು ಯಾವಾಗ ಗೂಡ್ಸ್ ಅನ್ನ ಡೆಲಿವರಿ ತಗೊಂಡಿರ್ತಾನೆ ಇನ್ಸ್ಟಾಲ್ಮೆಂಟ್ ಬೈಯರ್, ಅವಾಗಲೇ ಅವನಿಗೆ ಓನರ್ಶಿಪ್ ಬಂದಿರುತ್ತೆ, ಟ್ರಾನ್ಸ್ಫರ್ ಆಗಿರುತ್ತೆ. ರೈಟ್ ಆಫ್ ದ ಸೆಲ್ಲರ್, ಸಪೋಸ್ ಇಫ್ ಬೈಯರ್ ಫೇಲ್ಸ್ ಟು ಪೇ ಎನಿ ಆಫ್ ದ ಇನ್ಸ್ಟಾಲ್ಮೆಂಟ್ಸ್, ಗೂಡ್ಸ್ ಕ್ಯಾನ್ ಬಿ ರೀಪೊಸೆಸ್ಡ್ ಬೈ ದ ಸೆಲ್ಲರ್. ಈಗ ಏನಾದರೂ ಹೈಯರ್ ಬೈಯರ್ ಯಾವುದಾದ್ರೂ ಇನ್ಸ್ಟಾಲ್ಮೆಂಟ್ ಕೊಡಲಿಕ್ಕೆ ಫೇಲ್ ಆದರೆ, ಅಂತ ಸಂದರ್ಭದಲ್ಲಿ ಸೆಲ್ಲರ್ ಹ್ಯಾಸ್ ದ ರೈಟ್ ಟು ರೀಪೊಸೆಸ್ ದ ಅಸೆಟ್. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಹಾಗಲ್ಲ, ದ ಸೆಲ್ಲರ್ ಕ್ಯಾನಾಟ್ ರೀಪೊಸೆಸ್ ದ ಗೂಡ್ಸ್, he can sue the buyer for the amount due. Next point of difference is right of disposal. The buyer cannot hire out to sell, transfer, destroy, pledge the goods. ಯಾಕಂತ ಹೇಳಿದ್ರೆ he is not going to become the owner of the asset till the last installment paid by him. ಬಟ್ ಇಲ್ಲಿ ಹಾಗಲ್ಲ, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಅವನು ಯಾವಾಗ ಡೆಲಿವರಿ ತಗೊಳ್ತಾನ ಆ ದಿನದಿಂದ he is going to buyer is becoming the owner of the asset. ಸೊ ಹಾಗಾಗಿ he can hire out the asset, or he can sell the asset, or he can transfer the asset, or he can destroy the asset, he can pledge the assets, or ಯಾರು ಅದನ್ನ ಅವನಿಂದ ಪರ್ಚೇಸ್ ಮಾಡ್ತಾನೆ, he is going to become the bona fide purchaser. Next point of difference, return of goods. Higher purchaser, buyer may return the goods without further payment except for accrued installment. ಹೈಯರ್ ಬೈಯರ್ ಮೇ ರಿಟರ್ನ್. ಈಗ ಅವನಿಗೆ ಬೇಡ ಅಂತ ಹೇಳಿದ್ರೆ ಗೂಡ್ಸು, ಅವನು ಇಫ್ ಯು ಡೋಂಟ್ ವಾಂಟ್ ಟು ಕಂಟಿನ್ಯೂ ವಿತ್ ದ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್, ಅವನು ಗೂಡ್ಸ್ ಅನ್ನ ರಿಟರ್ನ್ ಮಾಡಬಹುದು. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಹಾಗಲ್ಲ, ಎಕ್ಸೆಪ್ಟ್ ಸೆಲ್ಲರ್ಸ್ ಡಿಫಾಲ್ಟ್, ಗೂಡ್ಸ್ ಕ್ಯಾನಾಟ್ ಬಿ ರಿಟರ್ನ್ಡ್. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇಸ್ forfeiture of amount received. So in case of higher purchase, in case of default, the total amount of installment paid is forfeited and considered as higher charges. Whereas in case of installment purchase, in case of default, the total amount of installment paid by the buyer cannot be forfeited. ಈ ಪಾಯಿಂಟ್ ಅನ್ನು ಆವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇಸ್ ರಿಸ್ಕ್ ಆಫ್ ಲಾಸ್. Since the higher buyer is not going to become the owner of the asset till the last installment paid, he is not going to bear the risk. So such a risk is on the
ಸೆಲ್ಲರ್ಸ್ ಹ್ಯಾಂಡ್ ಇಟ್ ಸೆಲ್ಫ್. ಬಟ್ ಆ ರಿಸ್ಕ್ ಎಲ್ಲ ಯಾವ ತಗೋಬೇಕು, ಇನ್ಸ್ಟಾಲ್ಮೆಂಟ್ ಬೈಯ. ಯಾಕಂತ ಹೇಳಿದ್ರೆ ಅವನಿಗೆ ಗೂಡ್ಸ್ ಸಿಕ್ಕಿದ ತಕ್ಷಣ ಅವನು ಓನರ್ ಆಗಿರ್ತಾನೆ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇಸ್ ರಿಸ್ಕ್ ಆಫ್ ಬ್ಯಾಡ್ ಡೆಟ್ ಲಾಸ್. ಇನ್ ಕೇಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಬ್ಯಾಡ್ ಡೆಟ್ ಲಾಸ್ ಇಸ್ ವೆರಿ ಲೆಸ್. ಯಾಕಂತ ಹೇಳಿದ್ರೆ ಸಪೋಸ್ ಈಗ ಅವನು ಫೇಲ್ ಆದರೆ, ಯಾರು ಬೈಯರ್ ಹ್ಯಾಸ್ ಫೇಲ್ ಟು ರಿಪೇ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೈಯರ್ ಸೆಲ್ಲರ್ ಕ್ಯಾನ್ ರೀಪೊಸೆಸ್ ದ ಅಸೆಟ್. ಬಟ್ ಇನ್ ಕೇಸ್ ಆಫ್ ಇನ್ಸ್ಟಾಲ್ಮೆಂಟ್ ಆ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬ್ಯಾಡ್ ಡೆಟ್ ಲಾಸ್ ವಿಲ್ ಬಿ ವೆರಿ ಹೈ. ಲಾಸ್ ಅಕರಿಂಗ್ ಟು ದ ಅಸೆಟ್. ಓಕೆ, ಸೊ ಏನಾದರೂ ಲಾಸ್ ಆದರೆ ಅಸೆಟಿಗೆ, ಆ ಪಾಯಿಂಟನ್ನು ಆಲ್ರೆಡಿ ನಾವು ಫೀಚರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಎಂಟೈರ್ ಲಾಸ್ ಹ್ಯಾಸ್ ಟು ಬಿ ಬೋನ್ ಬೈ ದ ಹೈಯರ್ ವೆಂಡರ್ ಇಟ್ ಸೆಲ್ಫ್. ಯಾಕಂತ ಹೇಳಿದ್ರೆ ಟಿಲ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಹೈಯರ್ ವೆಂಡರ್ ಹಿಮ್ಸೆಲ್ಫ್ ಇಸ್ ದ ಓನರ್. ಬಟ್ ಇಲ್ಲಿ ಹಾಗಲ್ಲ. ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ immediately after the goods are transferred to the higher installment buyer, he will become the owner. ಸೊ ಹಾಗಾಗಿ ಆ ಅಸೆಟ್ಗೆ ಏನಾದರೂ ಲಾಸ್ ಆದರೆ ಅದೆಲ್ಲವನ್ನ ಯಾರು ಬೇರೆ ಮಾಡಬೇಕು, ಇನ್ಸ್ಟಾಲ್ಮೆಂಟ್ ಬೈಯರ್. ಥ್ಯಾಂಕ್ ಯು.